ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ತಂದೊಡ್ಡಿದ್ದ ಸೈಟ್ಗಳನ್ನು ವಾಪಸ್ ಮೂಡಾಗೆ ನೀಡಲಾಗಿದೆ. ಪ್ರಕರಣ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದಂತೆ ರಾತ್ರಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಸೈಟ್ಗಳನ್ನು ವಾಪಸ್ ಪಡೆಯುವಂತೆ ಮೂಡಾ ಕಮಿಷನರ್ಗೆ ಪತ್ರ ಬರೆದಿದ್ರು. ಆದರೆ ಬೆಳಗ್ಗೆಯಷ್ಟೇ ಸಿಎಂ ಪುತ್ರ ಯತೀಂದ್ರ ತಾಯಿ ಪರವಾಗಿ ಮೂಡಾ ಕಚೇರಿಗೆ ತೆರಳಿ ತಾಯಿ ಕೊಟ್ಟ ಪತ್ರವನ್ನ ಕೊಟ್ಟಿದ್ರು. ಅದರಂತೆ ಪತ್ರವನ್ನ ಪರಿಶೀಲನೆ ಮಾಡಿದ ಮೂಡಾ ಅಧಿಕಾರಿಗಳು ಮೈಸೂರಿನ ವಿಜಯನಗರದಲ್ಲಿ ಕೊಟ್ಟ 14 ಮೂಡಾ ನಿವೇಶನಗಳ ಸೇಲ್ ಡೀಡ್ ಅನ್ನು ರದ್ದು ಮಾಡಿದ್ದಾರೆ. 14 ಸೈಟ್ಗಳ ಖಾತೆಯನ್ನ ದಿಢೀರ್ ರದ್ದು ಮಾಡಿದ್ರ ಬಗ್ಗೆಯೂ ಅನುಮಾನಗಳು ವ್ಯಕ್ತವಾಗಿವೆ. ಬೆಳಗ್ಗೆ ಪತ್ರ ಸಲ್ಲಿಕೆಯಾಗಿದ್ದು ಸಂಜೆ ವೇಳೆಗೆ ಖಾತೆಯನ್ನೇ ರದ್ದತಿ ಮಾಡಲಾಗಿದೆ. ಹೀಗಾಗಿ ಮೂಡಾ ಅಧಿಕಾರಿಗಳು ಯಾವುದೇ ಸಭೆ ಮಾಡದೆ ಒತ್ತಡಕ್ಕೆ ಸಿಲುಕಿ ತರಾತುರಿಯಲ್ಲಿ ತೀರ್ಮಾನ ಕೈಗೊಂಡಿದ್ದಾರಾ? ಖಾತೆ ರದ್ದು ಮಾಡಿದ್ರೆ ಏನ್ ಪ್ರಯೋಜನ? ಕ್ರಯ ಪತ್ರ ರದ್ದು ಮಾಡೋದು ಯಾವಾಗ? ಪರಿತ್ಯಾಜ್ಯ ಪತ್ರ ಪಡೆಯದೆ ಏಕಾಏಕಿ ಖಾತೆ ರದ್ದು ಮಾಡಿರೋದು ಯಾಕೆ ಅನ್ನುವ ಚರ್ಚೆಗಳು ಶುರುವಾಗಿದೆ. ಕ್ಲಾಸ್ ಬರುತ್ತೆ. ಯಾರೇ ಒಬ್ಬರು ವ್ಯಕ್ತಿ ಸ್ವೇಚ್ಛೆಯಿಂದ ತನಗೆ ಹಂಚಿಕೆಯಾದಂಥ ನಿವೇಶನಗಳನ್ನು ಸರೆಂಡರ್ ಮಾಡಿದಲ್ಲಿ ಪ್ರಾಧಿಕಾರವನ್ನು ಅಕ್ಸೆಪ್ಟ್ ಮಾಡಿಕೊಂಡು ಕಮಿಷನರ್ ಅವ್ರಿಗೆ ಅಥಾರಿಟಿ ಇರುತ್ತೆ. ಸೆಕ್ಷನ್ 13ನಲ್ಲಿ ಕೂಡ ಆ್ಯಕ್ಟಲ್ಲಿ ಆ ಅಥಾರಿಟಿಯನ್ನು ಅವರು ಎನ್ಕ್ಯಾಶ್ ಮಾಡಿಕೊಂಡು ಎಂಫಸೈಸ್ ಮಾಡಿ ಅದನ್ನ ಪ್ರಯೋಗ ಮಾಡಿಬಿಟ್ಟು ಅದರಲ್ಲಿ ಅಧಿಕಾರವನ್ನು ಚಲಾಯಿಸಿ ಅವರು ಆದೇಶ ಮಾಡ್ತಾರೆ. ಆ ಆದೇಶದ ಮೇಲೆ ಸೆಕ್ರೆಟರಿ ನನ್ನನ್ನು ಇದೊಂದು ಸೇಲ್ ಡೀಡ್ ಕ್ಯಾನ್ಸಲೇಷನ್ಗೆ ನನಗೆ ಆಥರೈಸ್ ಮಾಡ್ತಾರೆ. ಆನಂತರ ನಾನು ಹೋಗ್ಬಿಟ್ಟು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಆ ಒಂದು ಕ್ಯಾನ್ಸಲೇಷನ್ ಪ್ರೊಸೀಜರ್ಗೆ ನಾನು ಮೂಡಾ ವತಿಯಿಂದ ಮಾಡಿ ಈಗ ನಮ್ಮ ಸುಪರ್ದಿಗೆ ತಗೊಳ್ಳೋಕ್ಕೆ ಕ್ರಮ ವಹಿಸ್ತಾ ಇದ್ದೀನಿ. ರೂಲ್ 8 ನಮ್ಮ ಪ್ಯಾನಲ್ ಅಡ್ವೊಕೇಟ್ಸ್ನ ನಮ್ಮ ಲೀಗಲ್ ಆಫೀಸರ್ನ ಎಲ್ಲ ಕನ್ಸಲ್ಟ್ ಮಾಡಿಕೊಂಡು ಎಲ್ಲ ಕರೆಕ್ಟ್ ಇದೆ ಅನ್ನೋದಕ್ಕೆ ಅಂತ ಹೇಳಿದ್ದಕ್ಕೆ ಸೊ ನಾವು ಡಿಟರ್ಮೈನ್ ಮಾಡಿಕೊಂಡು ವಿ ಅರೈವ್ಡ್ ಎಟ್ ಎ ಕನ್ಕ್ಲೂಷನ್ ಆ್ಯಂಡ್ ನಾವು ಇದನ್ನು ನಮಗೆ ವಾಪಸ್ ತಗೋಬೇಕು ಅಂದ್ಬಿಟ್ಟು ಒಂದು ಆದೇಶ ಮಾಡಿ ಇದು ಮಾಡಿದ್ದೀವಿ. ಸೇಲ್ ಡೀಡ್ ಕ್ಯಾನ್ಸಲ್ ಮಾಡೋಕ್ಕೆ ನಾವು ಆದೇಶ ಮಾಡಿ ಸಬ್ ರಿಜಿಸ್ಟರ್ ಅವ್ರು ಕೊಟ್ಟಿದ್ದೀವಿ. 14 ನಿವೇಶನಗಳು ಈಗ ಮೂಡಾ ಹೆಸರಿಗೆ ಬಂದಿರುತ್ತೆ. ಮೂಡಾ ಹೆಸರಿಗೆ ಬರುತ್ತೆ. 14 ಈಗ ಶ್ರೀಮತಿ ಪಾರ್ವತಿ ಅವರ ಹೆಸರು ಇದ್ದಿದ್ದು ನಮ್ಮ ಮೂಡಾ ಹೆಸರಿಗೆ ಬರುತ್ತೆ. ಇದರಿಂದ ನಮಗೂ ನಮ್ಮ ಆಸ್ತಿ ನಮಗೆ ಬಂದಂಗೆ ಆಗುತ್ತೆ. ಫೈನಾನ್ಷಿಯಲಿನೂ ಅಡ್ವಾಂಟೇಜಸ್ ಪ್ಲಸ್ ಇಟ್ ಈಸ್ ಅಕಾರ್ಡಿಂಗ್ ಟು ದ ಲಾ. ಅದ್ರ ಪ್ರಕಾರ ಡಿಸಿಷನ್ ತಗೊಳ್ತೀವಿ. ನಮ್ಮ ಪ್ಯಾನಲ್ ಅಡ್ವೊಕೇಟ್ಸ್ನ ಮೂಡಾ ಸೈಟ್ ವಾಪಸ್ ವಿಚಾರದಲ್ಲಿ ಪತ್ನಿ ನಿರ್ಧಾರವನ್ನ ಸಿಎಂ ಸಿದ್ದರಾಮಯ್ಯ ಸ್ವಾಗತ ಮಾಡಿದ್ದಾರೆ. ಅನ್ಯಾಯಕ್ಕೆ ತಲೆಬಾಗದೆ ಹೋರಾಟ ಮಾಡಬೇಕು ಅಂತ ನನ್ನ ನಿಲುವಾಗಿತ್ತು. ಆದರೆ ನನ್ನ ವಿರುದ್ಧ ನಡೀತಾ ಇರುವಂತಹ ರಾಜಕೀಯ ಷಡ್ಯಂತ್ರದಿಂದ ನೊಂದಿರುವಂತಹ ನನ್ನ ಪತ್ನಿ ಈ ನಿರ್ಧಾರ ಕೈಗೊಂಡು ನನಗೂ ಆಶ್ಚರ್ಯ ಉಂಟು ಮಾಡಿದ್ದಾರೆ ಅಂತ ಹೇಳಿದರು. ಸ್ವತಂತ್ರವಾಗಿ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ನನ್ನ ಜೊತೆ ಚರ್ಚೆ ಮಾಡಿಲ್ಲ. ನನಗೆ ಆಮೇಲೆ ಗೊತ್ತಾಯಿತು ಕಳಿಸಿದ್ಮೇಲೆ. ಅವರು ಅವ್ರ ಅಣ್ಣ ಅವಳಿಗೆ ಗಿಫ್ಟ್ ಕೊಟ್ಟಿದ್ದರು ಮಲ್ಲಿಕಾರ್ಜುನ ಸ್ವಾಮಿ. ಆ ಕಾಂಟ್ರವರ್ಸಿಯಿಂದ ಅವರು ಮನನೊಂದು ನಮ್ಮ ಯಜಮಾನರಿಗೆ ಇದರಿಂದ ರಾಜಕೀಯವಾಗಿ ತೇಜೋವಧೆ ಆಗ್ತಾ ಇದೆ. ರಾಜಕೀಯ ದ್ವೇಷ, ರಾಜಕೀಯ ಸೇಡನ್ನು ತೀರಿಸತಕ್ಕಂಥ ಕೆಲಸವನ್ನು ವಿರೋಧ ಪಕ್ಷದವರು ಮಾಡಿದ್ದಾರೆ. ಈ ಸೈಟ್ಗಳು ನನಗೆ ಬೇಡಿಕೆ ಬೇಡ ಅಂತ ಹೇಳಿ ಬಿಜೆಪಿ ನಾಯಕರು ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಜೊತೆಗೆ ದೂರುದಾರ ಸ್ನೇಹಮಯಿ ಕೃಷ್ಣಾಗೆ ಭದ್ರತೆ ಒದಗಿಸಲು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತತ್ಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ. ತಾವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಮುಂಚಿತವಾಗಿ ಗೌರವಾನ್ವಿತ ರಾಜ್ಯಪಾಲರಲ್ಲಿ ಕ್ಷಮೆಯನ್ನು ಯಾಚಿಸಬೇಕು. ಪಾಪ ಮೈಸೂರಿನ ವಾಸಿಯಾಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಅವರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ವಿರುದ್ಧ ಇವತ್ತು ಭ್ರಷ್ಟಾಚಾರದ ಆರೋಪ ಮಾಡಿದಾಗ ಅವನ ಮೇಲೇ ದೂರನ್ನು ಹಾಕಿಸಿದ್ರು. ಅವನನ್ನು ಕಟ್ಟಿ ಹಾಕ್ತಕ್ಕಂಥ ಪ್ರಯತ್ನ ಮಾಡಿದರು. ಎಲ್ಲ ಒಂದು ಕಡೆ ಅವನಿಗೆ ಬೆದರಿಕೆ ಹಾಕ್ತಕ್ಕಂಥ ತಂತ್ರವನ್ನು ಕೂಡ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು, ಅವರ ಹಿಂಬಾಲಕರಿಂದ ಆಗಿರ್ತಕ್ಕಂಥದ್ದು. ಮಾನ್ಯ ಗೃಹ ಸಚಿವರಲ್ಲಿ ಮತ್ತು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರಲ್ಲೂ ಕೂಡ ನಾನು ಆಗ್ರಹವನ್ನು ಮಾಡ್ತೇನೆ. ತತ್ಕ್ಷಣ ಸ್ನೇಹಮಯಿ ಗುತ್ತು ಬರುತ್ತೆ ಅಂತ ಗೊತ್ತಿದ್ದಾದ್ಮೇಲೂ ಅವ್ರು ಯಾಕೆ ಹಠ ಹಿಡ್ಕೊಂಡು ಇಷ್ಟು ದಿನ ಅವ್ರಿಗೆ ಸೈಟ್ ಕೊಡಲಿಲ್ಲ? ಆಯಿತು, ಬಿಜೆಪಿಯಿಂದ ಪಾದಯಾತ್ರೆ ತೆಗೆದುಕೊಂಡವಲ್ಲ, ಅವತ್ತಾರು ಕೊಟ್ಟು ಬಿಡ್ಬೋದಿತ್ತಲ್ವಾ? ಇವ್ರದ್ದು ಸಮಾವೇಶ ಆಯ್ತಲ್ವಾ? ಆ ಸಂದರ್ಭದಲ್ಲಿ ಟಿವಿಗೆ ಇಂಟರ್ವ್ಯೂ ಕೂಡ ಕೊಟ್ಬಿಡ್ತೀನಿ, ಸರೆಂಡರ್ ಮಾಡ್ತೀನಿ ಅಂತ ಅವತ್ತಾರು ಕೊಟ್ಬಿಡ್ಬೋದಿತ್ತಲ್ವಾ? ಈಗ ನಿಮಗೆ ಕೇಸ್ ಎಲ್ಲ ಆಗಿ ಆದ ನಂತರ ಆಮೇಲೆ ಹೈಕೋರ್ಟಲ್ಲಿ ಯಾಕೆ ಫೈಟ್ ಮಾಡೋಕ್ಕೆ ಹೋಗಿದ್ರಿ? ಹಂಗಾದ್ರೆ ನೀವು
ಇದಕ್ಕೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟಿರೋಂಥದ್ದು ತಪ್ಪು. ಅದಕ್ಕೆ ನೀವು ತಡೆ ಹಾಕಬೇಕು ಅಂತ ಹೇಳಿ ನೀವು ಕೋರ್ಟ್ಗೆ ಯಾಕೆ ಹೋದ್ರಿ? ಆಮೇಲೆ ಕೋರ್ಟು ಕೂಡ ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟಾದ ನಂತರ FIR ರಿಜಿಸ್ಟರ್ ಆಗಿದೆ. ಈಗ ED ಬಂದು ಕೇಸ್ ರಿಜಿಸ್ಟರ್ ಮಾಡಿಕೊಂಡಿದೆ. ಈಗ ಬಂದು ನೀವು ಸರೆಂಡರ್ ಮಾಡ್ತೀನಿ ಅಂತಂದರೆ ಇದನ್ನು ಯಾರೂ ಮೆಚ್ಚಲ್ಲ. ನಿಮ್ಮ ಮೂಡಾ ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳು ECIR ದಾಖಲಿಸಿರೋ ಬಗ್ಗೆ ಸಿಎಂ ಪ್ರತಿಕ್ರಿಯಿಸಿದ್ದಾರೆ. ನಾನು ಡಿನೋಟಿಫೈ ಮಾಡಿಲ್ಲ, ಮನಿ ಲಾಂಡ್ರಿಂಗ್ ಆಗಿಲ್ಲ, ಕಾನೂನು ರೀತಿ ಏನೇನು ಮಾಡಬೇಕು ಮಾಡಲಿ, ನನ್ನ ಪಾತ್ರ ಇಲ್ಲ. ಆದರೂ ಇಡಿಗೆ ದೂರು ನೀಡಲಾಗಿದೆ, ಏನೇನು ಮಾಡ್ತಾರೋ ಮಾಡಲಿ, ಕಾನೂನಿದೆ ಅಂತ ಹೇಳಿದ್ರು. ಕಾನೂನು ರೀತಿ ಏನೇನು ಮಾಡ್ತಾರೆ ಮಾಡಲಿ. ಈಗ ನನ್ನ ಪ್ರಕಾರ ಐ ಡೋಂಟ್ ನೋ ಆನ್ ವಾಟ್ ಗ್ರೌಂಡ್ಸ್ ಮನಿ ಲಾಂಡ್ರಿಂಗ್. ನನ್ನ ಪ್ರಕಾರ ಮನಿ ಲಾಂಡ್ರಿಂಗ್ ಆಗಲ್ಲ. ಬಹುಶಃ ನಿಮಗೂ ಆಗನ್ಸುತ್ತೆ. ಮನಿ ಲಾಂಡ್ರಿಂಗ್ ನನ್ನ ಪ್ರಕಾರ ಆಗಲ್ಲ. ಯಾಕಂತಂದರೆ ಸೈಟು ಕಾಂಪನ್ಸೇಟರಿ ಸೈಟ್ಗಳು ಕೊಟ್ಟಿರೋದು, ಅದರಿಂದ ಮನಿ ಲ್ಯಾಂಡ್ರಿಂಗ್ ಹೆಂಗಾಗ್ತದೆ? ಮತ್ತು ವಾಟ್ ಈಸ್ ಮೈ ರೋಲ್? ವಾಟ್ ಈಸ್ ಮೈ ರೋಲ್? ದೇರ್ ಇಸ್ ನೋ ರೋಲ್ ಆಫ್ ಮೀ ಅಲ್ವಾ ಇನ್ ದಿ ಎಂಟೈರ್ ಇದರಲ್ಲಿ ಪ್ರಕರಣದಲ್ಲಿ. ನನ್ನ ರೋಲ್ ಏನು? ಯಡಿಯೂರಪ್ಪನವ್ರ ಕೇಸ್ಗೂ ನನ್ನ ಕೇಸ್ಗೂ ಭಾಳ ವ್ಯತ್ಯಾಸ. ಇದರಲ್ಲಿ ನಂದೇನು ಪಾತ್ರ ಇಲ್ಲ. ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದ್ರು. ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದ್ರು. ನಾನೇನು ಡಿನೋಟಿಫೈ ಮಾಡಿದ್ದೆ? ಮೂಡಾ ಹಗರಣದಲ್ಲಿ ಸಿಎಂ ಜೊತೆಗೆ 18 ಅಧಿಕಾರಿಗಳ ವಿರುದ್ಧ ECIR ದಾಖಲಿಸಿದ್ದಾರೆ ಇಡಿ ಅಧಿಕಾರಿಗಳು. 2022ರಲ್ಲಿ ಲೋಕಾಯುಕ್ತ ದಾಖಲಿಸಿದ್ದ ಪ್ರಕರಣದಲ್ಲಿ ಹೆಣಕಾಲ್ ಸರ್ವೆ ನಂಬರ್ 89ರ ನಿವೇಶನ ಹಂಚಿಕೆ ಹಗರಣದ ಬಗ್ಗೆ ಇಡಿ ಅಖಾಡಕ್ಕಿಳಿದಿದೆ. 7.18 ಎಕರೆ ಜಮೀನನ್ನ ನಿವೇಶನ ಮಾಡಲಾಗಿತ್ತು. 350ಕ್ಕೂ ಹೆಚ್ಚು ಪ್ರಭಾವಿಗಳಿಗೆ ಸೈಟ್ ಹಂಚಿಕೆಯ ಆರೋಪ ಕೇಳಿಬಂದಿದೆ. 2017ರಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಅಧಿಕಾರಿಗಳ ವಿರುದ್ಧ ECIR ದಾಖಲಾಗಿದೆ. ಮೈಸೂರು ಲೋಕಾಯುಕ್ತ SP FIR ದಾಖಲು ಮಾಡಿಕೊಂಡ ಬಳಿಕ ದೂರುದಾರ ಸ್ನೇಹಮಯಿ ಕೃಷ್ಣ ಜೊತೆಯಲ್ಲಿ ಸ್ಥಳ ಪರಿಶೀಲನೆ ಮಾಡಲಾಗಿದೆ. ಬೆಳಗ್ಗೆಯಿಂದಲೇ ಸ್ಥಳ ಪರಿಶೀಲನೆ ಮಾಡಿದ ಲೋಕಾಯುಕ್ತ ಅಧಿಕಾರಿಗಳು ಕೆಸರಿ ಗ್ರಾಮದಲ್ಲಿ ಸರ್ವೆ ಕಾರ್ಯ ಮುಗಿಸಿದ್ದಾರೆ. ಸರ್ವೆ ಮೂಡಾ ಅಧಿಕಾರಿಗಳು ಚೈನ್ ಹಿಡಿದು ಅಳತೆ ಮಾಡಿದ್ದಾರೆ. ಚೆಕ್ ಬಂದಿ ನಕ್ಷೆಯನ್ನು ಸಂಪೂರ್ಣ ಸ್ಕೆಚ್ ಮಾಡಿಕೊಂಡಿದ್ದಾರೆ. ಕೆಸರಿ ಗ್ರಾಮದ ಸರ್ವೆ ನಂಬರ್ 464 ಮಾತ್ರವಲ್ಲದೆ ಸಂಪೂರ್ಣ ಬೌಂಡರಿ ಸರ್ವೆ ಕಾರ್ಯ ಮಾಡಿದ್ದಾರೆ. ಸರ್ವೆ ಮುಗಿಸಿದ ಬಳಿಕ ಸ್ನೇಹಮಯಿ ಕೃಷ್ಣ ಅವರಿಂದ ಸಹಿ ಪಡೆದುಕೊಂಡಿದ್ದಾರೆ. ಈ ಮೊದಲು ಇದ್ದ ಸ್ಕೆಚ್ಗೂ ಈಗ ಸರ್ವೆ ಮಾಡಿದ ಬಳಿಕ ಗೊತ್ತಾಗಿರುವಂತಹ ಸ್ಕೆಚ್ ಕೂಡ ಹೊಂದಿಕೆ ಆಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಲೋಕಾಯುಕ್ತದಲ್ಲಿ ಸಿದ್ದರಾಮಯ್ಯ ವಿರುದ್ಧ FIR ದಾಖಲಾದ ಬಳಿಕ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲೂ ಚಟುವಟಿಕೆ ಚುರುಕುಗೊಂಡಿದೆ. ತಾಂತ್ರಿಕ ವಿಭಾಗದಿಂದ ಕಾನೂನು ವಿಭಾಗಕ್ಕೆ ಸಿಬ್ಬಂದಿ ಫೈಲ್ ಸ್ಥಳಾಂತರ ಮಾಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಲೋಕಾಯುಕ್ತರು ದಾಖಲೆ ಕೇಳುವ ಸಾಧ್ಯತೆ ಇರೋದ್ರಿಂದ ದಾಖಲೆ ಸಿದ್ಧಪಡಿಸಿಕೊಳ್ತಾ ಇರುವ ಮೂಡಾ ಅಧಿಕಾರಿಗಳು ಇನ್ನು ಲೋಕಾಯುಕ್ತ ಅಧಿಕಾರಿಗಳು ಪೆನ್ ಡ್ರೈವ್ ಪ್ರಿಂಟರ್ ತಗೊಂಡು ಹೋಗಿದ್ದಾರೆ. ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮೂಡಾ ಹಗರಣದಿಂದ ಮುಕ್ತಿ ಪಡೆಯುವ ಸಲುವಾಗಿ ಸಿಎಂ ಸಿದ್ದರಾಮಯ್ಯ ಪತ್ನಿ 14 ಸೈಟುಗಳನ್ನು ವಾಪಸ್ ಪಡೆದಿರೋ ಬಗ್ಗೆ ಕಾಂಗ್ರೆಸ್ಸಿಗರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಏಜೆನ್ಸಿಗಳನ್ನು ಬಿಟ್ಟು ಅವರನ್ನು ಒಂದು ರೀತಿಯಲ್ಲಿ ಮಾನಸಿಕವಾಗಿ ಮತ್ತು ಅವರಿಗೆ ತೊಂದರೆ ಮಾಡಬೇಕು ಅನ್ನುವಂಥದ್ದು ದುರುದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅನ್ನುವಂಥದ್ದು. ಎರಡನೇದು, ರಾಜಕೀಯವಾಗಿ ಅಂತ ಹೇಳಿದಾಗ ಪ್ರಧಾನಮಂತ್ರಿಗಳೇ ಅವರ ಚುನಾವಣಾ ಭಾಷಣದಲ್ಲಿ ಈ ಒಂದು ಮೂಡಾದ ಪ್ರಕರಣದ ಬಗ್ಗೆ ಮಾತನಾಡಿದ್ದಾರೆ. ಅಂದರೆ ಅದು ರಾಜಕೀಯಕ್ಕೆ ಹೋಯ್ತಲ್ಲ. ಸಿದ್ದರಾಮಯ್ಯನವರ ಮೇಲೆ ಗೂಬೆ ಕೂಡಿಸುವಂಥ ಪ್ರಯತ್ನ ಇದೆ. ಅದರ ಬಗ್ಗೆ ಬಹಳಷ್ಟು ಕಾಶಿಗೊಂಡಿರುವ ಸಹೋದರಿ ಇವತ್ತು ತಮ್ಮ ನಿರ್ಣಯವನ್ನು ಕೈಗೊಂಡು 14 ಸೈಟ್ಗಳನ್ನು ವಾಪಸ್ ಮಾಡಿದ್ದಾರೆ. ED ಅವರು ಪ್ರಾಮಾಣಿಕವೇ ತಗೊಂಡಿರೋದು, ಅದೇನು ಅನ್ಯಾಯ ಮಾಡಿರೋ ತಗೊಂಡಿಲ್ಲ. ಅವರ ತಮ್ಮನ್ನು ಅವ್ರಿಗೆ ಕೃಷ್ಣ ಕುಂಕುಮ ಕೊಡೋಂಥ ಪರಿಪಾಠ ಇದೆ ನಮ್ಮ ಹಿಂದೂಗಳಲ್ಲಿ. ಆ ಥರ ಕೊಟ್ಟಿದ್ರು. ಅದನ್ನು ತೂದು ಏನೇನೋ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಇಂದ ನನ್ನ ಪತಿಯಾದಂಥ ಸಿದ್ದರಾಮಯ್ಯನವರು 43 ವರ್ಷಗಳ ಕಾಲ ಒಂದು ಪ್ರಾಮಾಣಿಕವಾದಂಥ ರಾಜಕಾರಣವನ್ನು ಮಾಡಿದ್ದಾರೆ. ನನ್ನಿಂದ ಯಾಕೆ ಇದನ್ನೇ ಆಗಬೇಕು? ಇದನ್ನು ವಾಪಸ್ಸು ನೀವು ಆ ಥರ ಆದರೆ ನೀವು ಇದನ್ನು ವಾಪಸ್ ಪಡ್ಕೊಳ್ಳಿ. ನನಗೆ ಇದೇನೇನೂ ಅಲ್ಲ. ನನಗೆ ನನ್ನ ಯಜಮಾನರು ಪ್ರಾಮಾಣಿಕವಾಗಿ ರಾಜಕಾರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ವಾಪಸ್. ಬಹುತೇಕ ಅವರೊಬ್ಬರು ಒಬ್ಬ ಸಾಧ್ವಿ ಮಹಿಳೆ, ಎಂದು ಯಾರ ಜೊತೆಲೂ ಸಂಪರ್ಕ ಬಂದವರಲ್ಲ, ಎಲ್ಲೂ ಇಂಟರ್ಫಿಯರ್ ಆದವರಲ್ಲ, ಎಲ್ಲೂ ಕಾಣಿಸ್ಕೊಂಡವರಲ್ಲ.
ಅವರು ಅಣ್ಣ ತಂಗಿ ಅವರ ನಡುವೆ ಆದದ್ದು ಇದನ್ನೆಲ್ಲ ಊಹಿಸಿರ್ಲಿಕ್ಕಿಲ್ಲ. ಅವರು ಎಲ್ಲ ನೋಡಿ ಅವರು ಮನಸ್ಸಿಗೆ ಘಾಸಿಯಾಗಿರ್ಬೋದು. ನಮ್ಮ ಮನೆತನದಲ್ಲಿ ಈ ಥರ ಎಂದು ನಾವು ಜನವಿರೋಧಿಯಾಗಿ. ಮೂಡಾದಿಂದ ಸಿಎಂ ಸಿದ್ದರಾಮಯ್ಯ ಪತ್ನಿ ಸೈಟ್ ವಾಪಸ್ ಪಡೆದಿರೋ ಬಗ್ಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಇದೊಂದೇ ತಪ್ಪು ಮಾಡಿಲ್ಲ, ಮೂಡಾ ಸೈಟ್ಗಿಂತ ದೊಡ್ಡ ಹಗರಣ ಇದೆ ಅಂತ ಸ್ಫೋಟಕ ಆರೋಪ ಮಾಡಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಅವರು, ಮೂಡಾ ಹಗರಣ ಮಾತ್ರ ಅಲ್ಲ, ಸಿಎಂ ಸಿದ್ದರಾಮಯ್ಯ ಇನ್ನೂ ಹಲವಾರು ಅಕ್ರಮಗಳನ್ನು ಎಸಗಿದ್ದಾರೆ. ಮೈಸೂರಿನಲ್ಲಿ ಭೂಮಿ ಮೇಲೆ, ಚಿನ್ನದ ಮೇಲೆ ವ್ಯಾಮೋಹ ಇಲ್ಲ ಅಂತಾರೆ ಅವರ ಶ್ರೀಮತಿಯವರು. ಈ ಹಿಂದೆ ಏನೆಲ್ಲ ಮಾಡಿದ್ದಾರೆ, ವೈಟ್ನರ್ ಹಾಕಿ ಎಲ್ಲ ಮುಗಿದೋಯ್ತು ಅಂತ ಅಂದ್ಕೊಂಡಿದ್ರು, ಈಗ ಇಲ್ಲಿಗೆ ಬಂದಿದ್ದಾರೆ ಅಂತ ಕಿಚಾಯಿಸಿದ್ದಾರೆ. ಇವತ್ತಿನ ಮುಖ್ಯಮಂತ್ರಿಗಳದು ಒಂದು ಹೇಳ್ತೀನಿ, ಬೇರೆ ಚರ್ಚೆ ಮಾಡೋಣಂತೆ. ಇದು ಒಂದೇ ತಪ್ಪಲ್ಲ ಮಾಡಿರೋದು. ಮೈಸೂರಿನಲ್ಲಿ ನನಗೆ ನೆಲದ ಬಗ್ಗೆ ವ್ಯಾಮೋಹ ಇಲ್ಲ, ನಮ್ಮ ಕುಟುಂಬದಲ್ಲಿ ನಮ್ಮ ಪತಿಯವರಿಗೆ ಭೂಮಿ ಮೇಲೆ ವ್ಯಾಮೋಹ ಇಲ್ಲ, ಚಿನ್ನದ ಮೇಲೆ ವ್ಯಾಮೋಹ ಇಲ್ಲ. ಇದೆಲ್ಲ ಏನು, ನೆನ್ನೆಯ ಒಂದು ಸೈಟನ್ನು ವಾಪಸ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದಕ್ಕೆ ಆಮೇಲೆ ಬರ್ತೀನಿ. ಈ ಮುಖ್ಯಮಂತ್ರಿಗಳು ಯಾವ ರೀತಿ ಯಾವ್ಯಾವ ಹಂತದಲ್ಲಿ ಯಾವ ಥರ ನಡ್ಕೊಂಡಿದ್ದಾರೆ, ಕಪ್ಪು ಚುಕ್ಕಿನೇ ನಾವು ಕಾಣದೇ ಇರತಕ್ಕಂಥ ರೀತಿಯಲ್ಲಿ. ಇವೆಲ್ಲ ವೈಟ್ನರ್ ಆಯಿತು, ಎಲ್ಲ ಆಯಿತು, ಎಲ್ಲ ಮುಗಿದೀಗಿ ಈಗ ಅಂತಿಮವಾಗಿ ಇಲ್ಲಿಗೆ ಬಂದು. ಮುಡಾ ವಿಚಾರದಲ್ಲಿ ರಾಜಕೀಯ ಕೆಸರೆರಚಾಟ ಕೂಡ ಜೋರಾಗಿದೆ. ದೂರುದಾರ ಸ್ನೇಹಮಯಿ ಕೃಷ್ಣಗೆ ಭದ್ರತೆ ಕೋರಿ ವಿಜಯೇಂದ್ರ ಪತ್ರ ಬರೆದಿದ್ದು, ಗೃಹ ಸಚಿವ ಪರಮೇಶ್ವರ್ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರವನ್ನ ಬರೆದಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರು ಮುಡಾದಂತಹ ದೊಡ್ಡ ಹಗರಣವನ್ನ ಬಯಲು ಮಾಡಿದ್ದಾರೆ. ಹೀಗಾಗಿ ಅವರಿಗೆ ಸೂಕ್ತ ಭದ್ರತೆ ನೀಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಸಿಎಂ ವಿರುದ್ಧ ಮತ್ತೊಂದು ಗಂಭೀರವಾದ ಆರೋಪ ಹೊರಿಸಲಾಗಿದೆ. ಸಿಎಂ ಕಟ್ಟಿದ್ದ ಮನೆಯ ದಾಖಲೆ ಸರಿ ಇಲ್ಲ ಅಂತ ಹೋರಾಟಗಾರ ಗಂಗರಾಜು ಗಂಭೀರ ಆರೋಪ ಮಾಡಿದ್ದಾರೆ. ಯಾರನ್ನೋ ನಂಬಿ ಆಸ್ತಿಗಳನ್ನು ಖರೀದಿ ಮಾಡಿದ್ದಾರೆ. ಈ ಹಿಂದೆ ಮಾರಿದ ಮನೆಯ ದಾಖಲೆಗಳೂ ಸರಿ ಇಲ್ಲ, ಈಗ ಕಟ್ತಾ ಇರುವ ಮನೆ ದಾಖಲೆಗಳೂ ಸರಿ ಇಲ್ಲ. ಮುಂದೆ ಎಲ್ಲಾ ದಾಖಲೆಗಳನ್ನ ರಿಲೀಸ್ ಮಾಡ್ತೀನಿ ಅಂದಿದ್ದಾರೆ. ಇನ್ನು ಮುಡಾ ಹಗರಣ ಬಯಲು ಮಾಡಿದ್ದ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ವಿರುದ್ಧ ಜಾಮೀನು ರಹಿತ ಬಂಧನ ವಾರೆಂಟ್ ಜಾರಿಗೊಳಿಸಲಾಗಿದೆ. ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಮೈಸೂರಿನ 3ನೇ ಹೆಚ್ಚುವರಿ ಸಿವಿಲ್ ಜಡ್ಜ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯ ವಾರೆಂಟ್ ನೀಡಿದೆ. ಇವತ್ತು ನಡೆದ ವಿಚಾರಣೆಗೆ ಸ್ನೇಹಮಯಿ ಕೃಷ್ಣ ಗೈರಾದ ಹಿನ್ನೆಲೆ ನ್ಯಾಯಾಲಯದಿಂದ ಜಾಮೀನು ರಹಿತ ಬಂಧನಕ್ಕೆ ಆದೇಶ ಹೊರಡಿಸಲಾಗಿದೆ. ಸ್ನೇಹಮಯಿ ಕೃಷ್ಣ ವಿರುದ್ಧ ಕುಮಾರ್ ಅನ್ನೋರು ಚೆಕ್ ಬೌನ್ಸ್ ಪ್ರಕರಣ ದಾಖಲಿಸಿದ್ರು. ಕ್ರೈಮ್ ಲೋಕದ ಸುದ್ದಿಯನ್ನ ನೋಡ್ತಾ ಹೋಗೋಣ. ಕೊಲೆ ಕೇಸಲ್ಲಿ ಬೇಲ್ ಸಿಗದೇ ಇರುವ ಬಗ್ಗೆ ಆರೋಪಿ ದರ್ಶನ್ ಕುಟುಂಬಸ್ಥರ ಮುಂದೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಡೆವಿಲ್ ನಿರ್ಮಾಪಕ ಜೆವಿ ಪ್ರಕಾಶ್ ಭೇಟಿ ಬಳಿಕ ದರ್ಶನ್ಗೆ ಸಿನಿಮಾದ ಬಗ್ಗೆ ಟೆನ್ಷನ್ ಶುರುವಾಗಿದೆ. 34 ದಿನದಿಂದ ಬಳ್ಳಾರಿ ಜೈಲು ವಾತಾವರಣ ಒಗ್ಗದೆ ದರ್ಶನ್ ಕುಗ್ಗಿದ್ದಾರೆ. ನಿನ್ನೆ ಭೇಟಿಗೆ ಬಂದಿದ್ದ ಪತ್ನಿ ಹಾಗೂ ಸಹೋದರನ ಬಳಿ ಇನ್ನೆಷ್ಟು ದಿನ ಜೈಲು ವಾಸ ಅಂತ ದರ್ಶನ್ ಅಳಲನ್ನ ತೋಡ್ಕೊಂಡಿದ್ದಾರೆ ಎನ್ನಲಾಗಿದೆ. ಅತ್ಯಾಚಾರ ಹಾಗೂ ಜೀವ ಬೆದರಿಕೆ ಪ್ರಕರಣದಲ್ಲಿ ಜೈಲಿನಲ್ಲಿರೋ ಶಾಸಕ ಮುನಿರತ್ನ ಜಾಮೀನು ಅರ್ಜಿಯ ವಿಚಾರಣೆ ಪೂರ್ಣಗೊಂಡಿದೆ. ಇವತ್ತು ಅರ್ಜಿ ವಿಚಾರಣೆ ನಡೆಸಿದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅಕ್ಟೋಬರ್ 3ಕ್ಕೆ ಜಾಮೀನು ಆದೇಶವನ್ನು ಕಾಯ್ದಿರಿಸಿದೆ. ಮುನಿರತ್ನ ಪರ ಹಿರಿಯ ವಕೀಲ ಅಶೋಕ್ ಹಾರ್ನಹಳ್ಳಿ ವಾದ ಮಂಡನೆ ಮಾಡಿದ್ದಾರೆ. ರಾಯಚೂರಲ್ಲಿ ಸಿನಿಮಾ ಸ್ಟೈಲಲ್ಲಿ ಅಂತಾರಾಜ್ಯ ಕಿಡ್ನಾಪರ್ಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಕುನ್ನಟಗಿಯ ಮನೆಯಲ್ಲಿ 3 ಕಿಡ್ನಾಪರ್ಗಳನ್ನು ಬಂಧಿಸಲಾಗಿದೆ. ಪುಣೆಯಿಂದ 4ರನ್ನ ಕಿಡ್ನಾಪ್ ಮಾಡಿ ಕಿರಾತಕರು ಕೂಡಿಟ್ಟಿದ್ರು. ಹಣಕ್ಕೆ ಬೇಡಿಕೆ ಇಟ್ಟು ಮನಬಂದಂತೆ ಹಲ್ಲೆ ನಡೆಸಿದ್ದು ಬೆದರಿಕೆಯನ್ನ ಹಾಕಿದ್ದಾರೆ. ಮೊಬೈಲ್ ನೆಟ್ವರ್ಕ್ ಆಧರಿಸಿ ಕುನ್ನಟಗಿ ಗ್ರಾಮಕ್ಕೆ ಬಂದ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಮಹಾರಾಷ್ಟ್ರ ಚುನಾವಣೆ ಹಿನ್ನೆಲೆ ಗೋವಾದಿಂದ ಅಕ್ರಮವಾಗಿ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇದ್ದಂತಹ ಮದ್ಯವನ್ನ ಬೆಳಗಾವಿಯಲ್ಲಿ ಜಪ್ತಿ ಮಾಡಲಾಗಿದೆ. ಅಬಕಾರಿ ಇಲಾಖೆ ಸಿಬ್ಬಂದಿ ಭರ್ಜರಿ ಕಾರ್ಯಾಚರಣೆ ನಡೆಸಿ ಕಂಟೈನರ್ ವಾಹನದಲ್ಲಿ ಅಕ್ರಮವಾಗಿ ಸಾಗಿಸ್ತಾ ಇದ್ದ ಮದ್ಯವನ್ನ ವಶಪಡಿಸಿಕೊಂಡಿದ್ದಾರೆ. ಕಣಕುಂಬಿ ಚೆಕ್ಪೋಸ್ಟ್ನಲ್ಲಿ ತಪಾಸಣೆ ವೇಳೆ ಚಾಲಕ ಓಡಿ ಹೋಗಿದ್ದನ್ನ ಗಮನಿಸಿದ ಪೊಲೀಸರು ಕಂಟೈನರ್ ಪರಿಶೀಲಿಸಿದಾಗ 255 ಬಾಕ್ಸ್ಗಳಲ್ಲಿ 3060 ಬಾಟಲ್ ಪತ್ತೆಯಾಗಿದೆ. ಲಕ್ಷಾಂತರ ಮೌಲ್ಯದ ಮದ್ಯ ಜಪ್ತಿ ಮಾಡಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಬೆಂಗಳೂರಲ್ಲಿ 2 ಖತರ್ನಾಕ್ ಕಳ್ಳಿಯರನ್ನ ಪೊಲೀಸರು ಬಂಧಿಸಿದ್ದಾರೆ. ನಾಗರಭಾವಿಯ ರತ್ನಾಭರಣ ಜ್ಯುವೆಲರಿ ಶಾಪ್ಗೆ ಬೆಳ್ಳಿ ವಸ್ತುಗಳ ಖರೀದಿ ನೆಪದಲ್ಲಿ ಬಂದು ಹಣ ಕೊಡದೆ ಯಾಮಾರಿಸಿದ್ರು. ಪ್ರಕರಣ ಸಂಬಂಧ ಚಂದ್ರ ಲೇಔಟ್ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲನೆ ನಡೆಸಿ ಅರೆಸ್ಟ್ ಮಾಡಿದ್ದಾರೆ.